ಮೇಡ್ ಇನ್ ಚೈನಾ ಪ್ರಾಡಕ್ಟ್ ಗಳು ಎಷ್ಟೊಂದು ಡಿಫೆಕ್ಟ್ ಆಗಿರ್ತಾವೋ ಅಷ್ಟೇ ಅಟ್ರಾಕ್ಟಿವ್ ಆಗಿ ಇರ್ತವೆ ಅವ್ರ ಮೇಕಿಂಗ್ ಸ್ಟೈಲ್. ಈ ತರದ ಸಿನಿಮಾ ಹಿಂದೆ ನೋಡೇ ಇಲ್ಲ, ಮುಂದೆ ನೋಡ್ತೀನ ಅದು ಕೂಡ ಗೊತ್ತಿಲ್ಲ. ಇದ್ರಲ್ಲಿ ಯೂಸ್ ಮಾಡಿರುವಂತ VFX CGI ಟಾಪ್ ನಾಚ್. ಈ ತರ ನಾವುಗಳು ಡೆವಲಪ್ ಆಗ್ಬೇಕು ಅಂದ್ರೆ ಮಿನಿಮಮ್ ಇಲ್ಲಾಂದ್ರೆ 100 ವರ್ಷ ಬೇಕು ಫಿಕ್ಸ್. ಈಗ ನಾನ್ ಮಾತಾಡ್ತಾ ಇರೋದು ಆನಿಮೇಟೆಡ್ ಸಿನಿಮಾ, ಗೊಂಬೆಗಳ ಸಿನಿಮಾ. ಈಗ್ಲೂ ಗೊಂಬೆ ಸಿನಿಮಾ ನೋಡ್ಕೊಂಡ್ ಕೂತ್ಕೋದ್ರೆ ಮನೇಲಿ ಕೆರಕಿತ್ತವ್ ಮಡಿತಾರೆ, ಇನ್ನು ಚಿಕ್ಕ ಹುಡುಗ ನಮ್ಮ ದೇವಿ ನೀನು ಅನ್ಬಿಟ್ಟು ಮನೇಲಿ ನಂಗೆ. ಬಟ್ ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, VFX CGI ಮೈಂಡ್ ಬ್ಲೋಯಿಂಗ್. ಯಾಕೆ ಈ ಸಿನಿಮಾದ ಬಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂದ್ರೆ ಸಿನಿಮಾದ ಸ್ಟೋರಿ ಆ ಲೆವೆಲ್ ಅಲ್ಲಿ ಇದೆ. ಪ್ಲಸ್ ವರ್ಲ್ಡ್ ವೈಡ್ ನ ಬಿಟ್ಟಾಕಿ ಚೈನಾದಲ್ಲೇ ಈ ಸಿನಿಮಾ 2,000 ಕೋಟಿ ಮೇಲೆ ಜಾಸ್ತಿ ಕಲೆಕ್ಷನ್ ಮಾಡ್ಬಿಟ್ಟೈತೆ. ಗೊಂಬೆ ಸಿನಿಮಾನೇ 2,000 ಕೋಟಿ ಮೇಲೆ ಕಲೆಕ್ಷನ್ ಮಾಡೈತೆ ಅಂದ್ರೆ ಇನ್ಯಾವ ರೀತಿ ಇರ್ಬೇಡ, ಜಸ್ಟ್ ಥಿಂಕ್ ಮಾಡಿ ಸಾಕು. ಇದೀಗ ವರ್ಲ್ಡ್ ನ ಅಳ್ಳಾಡಿಸ್ತಾರ ಅಂತ ಸಿನಿಮಾ ಆಗ್ಬಿಟ್ಟಿದೆ ಈ ಸಿನಿಮಾ. ನಿಜ 2 ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಪಾರ್ಟ್ 1 ಸಿನಿಮಾ ಅದನ್ನು ಕೂಡ ನೋಡ್ಬೇಕು, ಯಾಕಂದ್ರೆ ಸ್ಟೋರಿ ಅರ್ಥ ಆಗ್ಬೇಕಲ್ಲ ಕರೆಕ್ಟ್ ಆಗಿ. ಏನ್ ನಡೀತು, ಹಿಂದೇನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಪಾರ್ಟ್ 1 ನೋಡ್ಲೇಬೇಕು. ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೋಡ್ಬೋದು. YTS ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆರಾಮಾಗಿ ಸಿಗುತ್ತೆ. ಟೊರೆಂಟ್ ಯೂಸ್ ಮಾಡೋರು ಮ್ಯಾಗ್ನೆಟ್ ಲಿಂಕ್ ನ ಹೇಳ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸಿನಿಮಾದ ಡೈರೆಕ್ಟರ್ ಜಯೋಜಿ, ಸಬ್ ಟೈಟಲ್ ಯಾಂಗ್ ಹೂ. ಇವನ್ ತಲೆ ಒಳಗಡೆ ಅಂತದ್ ಏನ್ ನಡೀತಾ ಇತ್ತೋ ಈ ರೀತಿ ಒಂದ್ ಸಿನಿಮಾ ಮಾಡಿದ್ದಾರೆ. ವಾಹ್, ಮಾಸ್ಟರ್ ಪೀಸ್. ಅಂದಾಗ ಈ ಸಿನಿಮಾ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಪಾರ್ಟ್ 3 ಕೂಡ ಬರುತ್ತೆ. ಅಂತ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇಟ್ಟಿದ್ದಾರೆ. ಓ ಮೈ ಗಾಡ್, ಕಾಮಿಡಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ನಕ್ಕು ನಕ್ಕು ಇಲ್ಲೆಲ್ಲ ನೋವು ಬಂದ್ಬಿಡ್ಬೇಕು, ಅಲ್ಲೂ ನೋವು ಬಂದ್ಬಿಡ್ಬೇಕು. ಸ್ಟೋರಿ ಫುಲ್ ಸ್ಟ್ರಾಂಗ್ ಆಗಿದ್ದು, ಒಳ್ಳೆ ಕ್ವಾಲಿಟಿ CGI VFX ಹೈಯರ್ ಎಂಡ್ ಅಲ್ಲಿರುವಂತ ಟಾಪ್ ನಾಚ್ ಕ್ವಾಲಿಟಿನ ಕೊಡೋದ್ರ ಜೊತೆಗೆ ಒಂದೊಳ್ಳೆ ಸಿನಿಮಾನ ಮಾಡಿದ್ರೆ ಗೆದ್ದೇ ಗೆಲ್ತಿದೆ ಅನ್ನೋದಕ್ಕೆ ಈ ಸಿನಿಮಾ ಪ್ರೂಫ್. ಲೈವ್ ಆಕ್ಷನ್ ಸಿನಿಮಾ ಬಿಟ್ಟಾಕಿ ಆನಿಮೇಟೆಡ್ ಸಿನಿಮಾ 2,000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂದ್ರೆ ಏನ್ ನಡೀತಾ ಇದೆ? ನಾವೆಲ್ಲ ಎಲ್ಲಿದೀವಿ? ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕು, ಕಾಮೆಂಟ್ ಮೇಲೆ ಕಾಮೆಂಟ್ ಹಾಕು ಅಷ್ಟೇ. ಇನ್ನ ಈ ಸಿನಿಮಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಬಟ್ ನಮ್ಮ ಮೈಸೂರಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಹಾಕಿಲ್ಲ, ಮ್ಯಾಂಡರಿನ್ ಅನ್ನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹಾಕಿದ್ರು. ಅರ್ಥ ಆಗ್ಲಿಲ್ಲ, ತಲೆ ಕೆಟ್ಟೋಗ್ಬಿಡ್ತು. ಬಟ್ ಇಂಗ್ಲಿಷ್ ಸಬ್ ಟೈಟಲ್ ಇತ್ತು. ಐ ಆಮ್ ಹ್ಯಾಪಿ. 3D ಲೆವೆಲ್ ಅಲ್ಲಿ ಏನಾದ್ರು ಈ ಸಿನಿಮಾ ನೋಡ್ಬಿಟ್ರೆ ಮೈ ರೋಮಾಂಚನ ಆಗ್ಬಿಡ್ತದೆ. ಆ ಲೆವೆಲ್ ಅಲ್ಲಿ ಫೀಲ್ ಕೊಡುತ್ತೆ ಈ ಸಿನಿಮಾ ನಿಮ್ಗೆ. ಡೆಫಿನೆಟ್ಲಿ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ಟೋರಿನೂ ಅದೇ ರೀತಿ ಇದೆ, VFX CGI ಎಲ್ಲ ಟಾಪ್ ನಾಚ್. ಅವಾಗಿಂದ ಅದನ್ನೇ ಹೇಳ್ತಾ ಇದೀನಿ, ಟಾಪ್ ನಾಚ್. ಹಿಂದೆ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ, ಫಿಕ್ಸ್. ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ನೋಡೋಂತ ಸಿನಿಮಾ ಇದು. ಗೊಂಬೆಗಳ ಸಿನಿಮಾ ನೋಡಕ್ ಆಯ್ತದ ಸ್ವಾಮಿ ಅನ್ನಕ್ಕೆಲ್ಲ ಹೋಗ್ಬೇಡಿ, ಟ್ರೈ ಮಾಡಿ. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.